ಸರ್ ಸುದೀಪ್ ಸರ್ ನಮ್ಮಲ್ಲಿ ಮಾಸ್ ಹೀರೋ ಅಷ್ಟೇ ಅಲ್ಲ, ಒಳ್ಳೆ ಲವರ್ ಬಾಯ್ ಕೂಡ. ಸೊ ಲಾಸ್ಟ್ ಸಿನಿಮಾದಲ್ಲಿ ಹೀರೋಯಿನ್ನು ರಿವೀಲ್ ಮಾಡಿರಲಿಲ್ಲ, ಅದು ಅಷ್ಟು ಫ್ಯಾನ್ಸ್ಗಳಿಗೆ ಅದು ಖುಷಿನೂ ಕೊಟ್ಟಿಲ್ಲ. ಈ ಸಿನಿಮಾದಲ್ಲೂ ಅದೇ ಥರ ಮಾಡ್ತೀರಾ ಏನು ಅಂತ? ಈ ಸಿನಿಮಾಲೆ ಹೀರೋಯಿನ್ ಇಲ್ಲ, பட் செம ஃபன் இல்லை, மாஸ் இருக்கு, ஜாலி. ಥ್ಯಾಂಕ್ ಯು. ಸುದೀಪ್ ಸರ್, ಸತ್ಯಜ್ಯೋತಿ ಅವರು ಒಂದು ಪ್ರೊಡಕ್ಷನ್ ಹೌಸಿಂದ ವಿಷ್ಣು ಸರ್ಗೆ ಸಿನಿಮಾ ಮಾಡಿದ್ರು. ಈಗ ನೀವು ವಿಷ್ಣು ಸರ್ ಅಭಿಮಾನಿಯಾಗಿ ನಿಮಗೆ ಸಿನಿಮಾ ಮಾಡ್ತಾ ಇದ್ದಾರೆ. ನಿಮಗೆ ಎಷ್ಟು ಖುಷಿ ಆಗ್ತಿದೆ ಅವರ ಅಭಿಮಾನಿಯಾಗಿ ಅದೇ ಪ್ರೊಡಕ್ಷನ್ ಹೌಸಿಂದ ನಿಮ್ಮ ಸಿನಿಮಾ ಬರ್ತಾ ಇದೆ ಅಂದಾಗ? ನಾನು ಒಂದೇ ಲೈನಲ್ಲಿ ಮುಗಿಸಿದೆ ಆವಾಗಲೇ, ದಟ್ ಐ ಆಮ್ ವೆರಿ ಆನರ್ಡ್ ಟು ಬಿ ವರ್ಕಿಂಗ್ ಅಂತಂದೆ ನಾನು. ಆ್ಯಂಡ್ ಐ ಆಲ್ಸೋ ಸೆಡ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಇವೆರಡೇನಕ್ಕೆ ಹೇಳ್ತಾ ಇದ್ದೀವಿ ಅಂದರೆ, ಒಬ್ಬ ವ್ಯಕ್ತಿ ಹಾಗೂ ಅವರ ಸಂಸ್ಥೆಯ ಸಾಧನೆ, ಆ ಸಾಧನೆಯಲ್ಲಿ ನಮ್ಮದೊಂದು ಕೀರ್ತಿ ಇದೆ. ಆ ಕೀರ್ತಿ ಹಿಂದೆ ನಮ್ಮದೊಂದು ಸಿನಿಮಾ ಬರ್ತಾ ಇದೆ ಅಂದಾಗ ಇದು ಒಂದೇ ವರ್ಡಲ್ಲಿ ನಾನು ಮುಗಿಸಿದೆ. ಐ ಆಮ್ ಆನರ್ಡ್. ಸರ್, ಈ ಸಿನಿಮಾ ಬಿಟ್ಟು BRB ವಿಚಾರವಾಗಿ ಮಾತಾಡೋದಾದರೆ ಒಂದು ಸ್ಪೆಷಲ್ ಗೆಸ್ಟ್ ಕೂಡ ಬಂದಿದೆ. ಒಂದು ಸ್ಪೆಷಲ್ ಕಾರ್ ಥರ ಒಂದು ಫೋಟೋ ರಿವೀಲ್ ಆಗಿತ್ತು, ಅದು ಇದೆಯಾ ಸಿನಿಮಾದಲ್ಲಿ ಹೇಗೆ ಅಂತ? ಏನು BRB ಸೆಟ್ಟಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬರೋದು ಅಂದರೆ ಬುಜ್ಜಿ ಥರ ಒಂದು ಹಿಂದೆ ಸಿನಿಮಾ ಬಂದಿತ್ತಲ್ಲ, ಅದೇ ಥರ ಸ್ಪೆಷಲ್ ಏನೋ ಕಾರ್ ಇದೆ ಅಂತ ಒಂದು ಸುದ್ದಿ ಇದೆ. ಸೂಪರ್ ಕಾರ್ ಥರ, ಸೂಪರ್ ಕಾರ್. ಇಲ್ಲ, ಅದು ನಿನ್ನೆ ನಮ್ದು ಓಪನ್ ಆಯ್ತಲ್ಲ. ಅದಲ್ಲ, ಹಿಂದೆ ಒಂದು ವಾರದ ಹಿಂದೆ ರಿಲೀಸ್ ಆಗಿತ್ತು, ಒಂದು ಫೋಟೋ ಬಂದಿತ್ತು, ಅದು ಇದೆಯಾ ಇಲ್ವಾ ಅಂತ. ಯಾರ ಫೋಟೋ? ಆ ಕಾರ್ ಇತ್ತು ಸರ್, ಸೂಪರ್ ಕಾರ್. ಇಲ್ಲ, ನಿನ್ನೆ ಬಂದಿತ್ತಲ್ಲ, ನಿನ್ನೆ ನೋಡಿದ್ರಲ್ಲ ನೀವು, ಅದ್ರದ್ದೊಂದು ಫೋಟೋ. ಇಲ್ಲ, ಒಂದು 15 ದಿನದ ಹಿಂದೆ BRBದು ಒಂದು ಫೋಟೋ ರಿವೀಲ್ ಆಗಿತ್ತು. ಅದರಲ್ಲಿ ಸುದೀಪ್ ಸರ್ ಈ ಸಿನಿಮಾದಲ್ಲಿ ಸೂಪರ್ ಕಾರ್ ಯೂಸ್ ಮಾಡ್ತಿದ್ದಾರೆ, ಅಂದರೆ ಫಾರ್ಮುಲಾ ಟೈಪ್ ಕಾರು. ಅದೇ ನಿನ್ನೆ ನೀವು ನೋಡಿದ್ದು, ಅದ್ರಲ್ಲಿ ತೆಗ್ದಿರೋ ಫೋಟೋ ಹೊರಗಡೆ ಲೀಕ್ ಆಗಿತ್ತು, ಅದಕ್ಕೆ ಯಾರಿಗೋ ಹೋಯ್ತು. ನೀವೆಲ್ಲ ಊಟ ಮಾಡ್ಬೇಕಾದ್ರೆ ನೋಡಿದ್ರಿ, ಒಂದು ಹೊಸ ಸ್ಕ್ರಿಪ್ಟ್ ಓಪನ್ ಆಯ್ತು. ಆ ಸ್ಕ್ರಿಪ್ಟ್ ನಮಗೆ ಗೊತ್ತಾಗಲಿಲ್ಲ ಏನಾಯ್ತು ಅಂದ್ಬಿಟ್ಟು. ಅವ್ರ ಪಾಪ ನೋಡಿದ್ರೆ ರೇಸ್ ಕಾರ್ ತೊಗೊಂಡು ಬಂದಿದ್ರು, ಅದು ಯಾರೋ ಫೋಟೋ ತೆಗೆದು ಯಾವುದೋ ಜೋಶಲ್ಲಿ ಬಿಟ್ಟಿದ್ದು ಹೊಸ ಕಥೆನ ರೂಪಿಸ್ಕೊಂಡ್ಬಿಡ್ತು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.